ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ದುರ್ವಾದಿಧ್ವಾಂತರವಯೇ ವೈಷ್ಣವಿಂದೀವರೇಂದಭೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ನೌಮಿನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ವಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮ ಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣ ಪರಮಾತ್ಮ ತನ್ನ ಸಂಧಾನದ ವಿಷಯವನ್ನು ಹೇಳಿದ. ತದನಂತರದಲ್ಲಿ ಭಗವಾನ್ ಪರಶುರಾಮ ದೇವರು ದಂಭೋದ್ಭವನ ಆಖ್ಯಾನವನ್ನು ಹೇಳ್ತಾ, ಅರ್ಜುನ ಕೃಷ್ಣರು ಮತ್ತಿನ್ಯಾರಲ್ಲ, ಸಾಕ್ಷಾತ್ ನರನಾರಾಯಣರೇ ಆಗಿದ್ದಾರೆ. ಆದ್ದರಿಂದಾಗಿ ಅವರ ವಿರೋಧ ನಿನಗೆ ಸೂಕ್ತವಾದದ್ದು ಅಲ್ಲ. ಧರ್ಮತಃ ನ್ಯಾಯತಃ ಅವರ ಪಾಲಿನದು, ಅವರಿಗೆ ಒಪ್ಪಿಸುವುದು ಇದು ಶ್ರೇಷ್ಠವಾದದ್ದು ಎಂದು ಪರಶುರಾಮ ದೇವರು ಹೇಳಿದರು. ಅದನ್ನು ಕೇಳಿ ಆದ ಮೇಲೆ ಕಣ್ವ ಋಷಿಗಳು ಒಂದು ಸುಂದರವಾದ ಕಥೆಯನ್ನು ಹೇಳ್ತಾ ಇದ್ದಾರೆ. ಬಹಳ ಅದ್ಭುತವಾದ ಕಥೆ. ಮಾತಲಿ ಹಾಗೂ ಮಾತಲಿ ಹೆಂಡತಿ ಇಬ್ಬರು ಸೇರಿ ತಮ್ಮ ಮಗಳಾದ ಗುಣಕೇಶಿ ಎಂಬುವಳಿಗೆ ಉತ್ತಮವಾದ ವರವನ್ನು ಹುಡುಕಬೇಕು ಎಂಬುದಾಗಿ ಪ್ರಯತ್ನವನ್ನು ಪಡ್ತಾ ಇರುವಾಗ ನಾರದರು ವರುಣಲೋಕಕ್ಕೆ ಕರೆದೊಯ್ತಾರೆ. ಅಲ್ಲಿ ಅನೇಕ ಪದಾರ್ಥಗಳನ್ನು ತೋರಿಸ್ತಾ ಗಾಂಧೀವ ಧನಸ್ಸು, ವಿಷ್ಣು ಚಕ್ರದ ಪರಿಚಯವನ್ನು ಮಾಡಿಸಿ, ಇದೇ ಗಾಂಧೀವ ಧನಸ್ಸು ಅರ್ಜುನನ ಕೈಯಲ್ಲಿರೋದು, ಇದೇ ವಿಷ್ಣು ಚಕ್ರ ಶ್ರೀಕೃಷ್ಣನ ಕೈಯಲ್ಲಿರೋದು. ಆದ್ದರಿಂದಾಗಿ ಇವರ ವಿರೋಧ ಇದು ಯೋಗ್ಯವಾದದ್ದು ಅಲ್ಲ ಎಂಬುದಾಗಿ ತಿಳಿಸಿಕೊಡ್ತಾ ತಮ್ಮ ಆಖ್ಯಾನವನ್ನು, ತಮ್ಮ ಕಥೆಯನ್ನು, ತಮ್ಮ ಕಾರ್ಯವನ್ನು ಮುಂದುವರಿಸ್ತಾರೆ. ಅಲ್ಲಿಂದ ನೇರವಾಗಿ ಪಾತಾಳಕ್ಕೆ ಹೋಗ್ತಾರೆ. ಪಾತಾಳಕ್ಕೆ ಹೋದಾಗ ಯಸ್ಮಾದಲಂ ಸಮಸ್ತಾಸ್ತಾ ಪತಂತಿ ಜಲಮೂರ್ತಯ, ಜಲದಲ್ಲಿ ಇರುವಂತಹ ಏನು ವೈಶಿಷ್ಟ್ಯಗಳಿವೆ ಎಲ್ಲವೂ ಎಲ್ಲಿ ಬೀಳತ್ತೋ ಅದಕ್ಕೇನೆ ಪಾತಾಳ ಎಂಬುದಾಗಿ ಕರೀತಾರೆ. ಅಂತಹ ಶ್ರೇಷ್ಠವಾದ ಪಾತಾಳ. ಆ ಪಾತಾಳದೊಳಗೆ ಅನೇಕ ಜನರು ಇರ್ತಾರೆ. ಜೊತೆಗೆ ಒಂದು ವೈಶಿಷ್ಟ್ಯವನ್ನು ಹೇಳ್ತಾರೆ, ಗೋವ್ರತಿಗಳಾಗಿರ್ತಕ್ಕಂಥ ಬ್ರಾಹ್ಮಣರು ಅಲ್ಲಿ ಇದ್ರಂತ. ಏನು ಗೋವ್ರತ ಅಂತ ಕೇಳಿದಾಗ ಬಹಳ ಸುಂದರವಾಗಿ ಹೇಳ್ತಾರೆ, ಯತ್ರ ಯತ್ರ ಶಯೋ ನಿತ್ಯಂ ಏನ ಕೇನಚಿದ್ ಆಶಿತಃ ಏನ ಕೇನಚಿದ್ ಆಚ್ಛನ್ನ ಸ ಗೋವ್ರತ ಇಹೊಚ್ಚತೆ. ಎಲ್ಲಿ ಬೇಕಲ್ಲಿ ಮಲಗುವುದು,
ಎಲ್ಲಿ ಯಾವುದು ಸಿಗತ್ತೋ ಅದನ್ನು ತಿನ್ನುವುದು, ಏನು ಸಿಗತ್ತೋ ಅದನ್ನೇ ಹೊಚ್ಚಿಕೊಳ್ಳುವುದು. ಹೀಗೆ ತಮ್ಮ ಜೀವನವನ್ನು ಯಾರು ನಡೆಸ್ತಾರೆ ಅವರಿಗೆ ಗೋವ್ರತಿ ಎಂಬುದಾಗಿ ಕರೀತಾರೆ. ಯಾಕೆ ಆಕಳುಗಳು ಪರ್ಟಿಕ್ಯುಲರ್ ಆಗಿ ಇದೇ ಬೇಕು ಅಂತಿಲ್ಲ, ಏನು ಸಿಗತ್ತೋ ಅದನ್ನು ತಿನ್ನತ್ತೆ, ಎಲ್ಲಿ ಸಿಗತ್ತೋ ಅಲ್ಲಿ ಮಲಗತ್ತೆ, ಏನು ಸಿಗತ್ತೋ ಅದೇ ಬೆಚ್ಚಿಗೆ ಅದಕ್ಕೆ, ಅದು ಬಿಟ್ಟು ಬೇರೆ ಓದಕ್ಕೆ ಏನಿಲ್ಲ. ಹೀಗೆ ಯಾರು ನಡೆದುಕೊಳ್ತಾರೆ ಅವರಿಗೆ ಗೋವ್ರತಿ ಅನ್ನುವಂಥ ಬ್ರಾಹ್ಮಣರಿದ್ದಾರೆ. ಇವರು ತ್ಯಕ್ತ ಪ್ರಾಣ, ಸಾವನ್ನು ಗೆದ್ದಿದ್ದಾರೆ, ಸ್ವರ್ಗವನ್ನು ಗೆದ್ದಿದ್ದಾರೆ. ಇಲ್ಲಿ ಮಹರ್ಷಿಗಳು ವಾಸ ಮಾಡಿದ್ದಾರೆ. ನೋಡಿ, ಇವರಲ್ಲಿ ಯಾರಾದರೂ ನಿನಗೆ ಸೇರಿದರೆ ಅಪೇಕ್ಷೆ ಪಡು ಅಂತ ಹೇಳಿದಾಗ, ಇಲ್ಲ ಸ್ವಾಮಿ, ಇಲ್ಲಿ ಯಾರು ನನಗೆ ಯಾಕೋ ಹಿಡಿಸ್ತಾ ಇಲ್ಲ. ಹೆಣ್ಣಿನ ಪಾಲಕರು ಸಾಮಾನ್ಯವಾಗಿ ಹೀಗೆ ವಿಚಾರವನ್ನು ಮಾಡ್ತಾರೆ. ಯಾವುದು ಸಿಕ್ಕರೂ ಇದು ಯಾಕೋ ನಮಗೆ ಸರಿ ಹೊಂತಾ ಇಲ್ಲ, ಬೇಡ, ಯಾಕೋ ಇದು ಕೆಲಸ ಸರಿ ಇಲ್ಲ, ಅಥವಾ ಇವನ್ನೂ ಚಲೋ ಇಲ್ಲ, ಅಥವಾ ವಯಸ್ಸಿನ ಅಂತರವಿದೆ, ಏನೋ ಒಂದು ಒಟ್ಟಾರೆ ಒಂದು ಕಾರಣವನ್ನು ಹೇಳಿ ಅಲ್ಲಿಂದ ಖಾಲಿ ಮಾಡ್ತಾರೆ. ಒಟ್ಟಿಗೆ ವರ ಸರಿ ಇಲ್ಲ ಎಂಬುದಾಗಿ ರಿಜೆಕ್ಟ್ ಮಾಡೋದು ಮಾತ್ರ ತಮ್ಮ ಮೂಲಭೂತವಾದ ಹಕ್ಕು ಎಂಬುದಾಗಿ ಭಾವಿಸಿರ್ತಾರೆ ಅನೇಕರು, ಎಲ್ಲರೂ ಅಂತಲ್ಲ, ಅನೇಕರು. ಹಾಗಾಗಿ ಅಲ್ಲಿಂದ ತಿರುಗಿ ಬರ್ತಾ ಇರುವಾಗ ಹಿರಣ್ಯಪುರ ಎಂಬುದಾಗಿ ಒಂದು ಶ್ರೇಷ್ಠವಾದ ಪುರಕ್ಕೆ ಹೋಗ್ತಾರೆ. ಅಲ್ಲಿ ನಿವಾತ ಕವಚರು ಇದ್ದಾರೆ, ದೈತ್ಯರು, ದಾನವರು ಇದ್ದಾರೆ. ಮಾತಲ್ಲೇ ನೋಡೋ, ಇಲ್ಲಿ ಯಾರಾದರೂ ಬೇಕಾದರೆ ಸ್ವೀಕಾರವನ್ನು ಮಾಡು ಅಂತ ಹೇಳಿದಾಗ ಮಾತಲ್ಲಿ ಹೇಳ್ತಾನೆ, ನಾನು ಇಂದ್ರನ ಸಾರಥಿ, ಇಂದ್ರನ ಶತ್ರುಗಳ ಜೊತೆಗೆ ನಾನು ಸಂಬಂಧವನ್ನು ಗಳಿಸಿಕೊಂಡ್ಬಿಟ್ರೆ ನನ್ನ ಜೀವನ ಇವರು ಸಾಕೋದಿಲ್ಲ, ಅವರು ಸಾಕೋದಿಲ್ಲ, ಇವರು ನಂಬುವುದಿಲ್ಲ, ಅವರು ನಂಬುವುದಿಲ್ಲ, ದೋಭಿಕ ಕುತ್ತ ನ ಘರ್ಕ ನ ಘಾಟಕ, ಆದ್ದರಿಂದಾಗಿ ಸರ್ವತಾ ಇವ್ರನ್ನ ಬ್ಯಾಡ ಸ್ವಾಮಿ, ಮತ್ತು ಬೇರೆ ನೋಡೋಣ ಅಂತ ಹೇಳಿ ಅಲ್ಲಿಂದ ಮುಂದೆ ಹೋಗ್ತಾ ಇರುವಾಗ ಅಯಂ ಲೋಕ ಸುಪರ್ಣಾನಾಂ ಪಕ್ಷಿಣಾಂ ಪನ್ನಗಾಶಿನಾಂ, ಹಾವುಗಳನ್ನೇ ತಿಂದು ಬದುಕುವಂತಹ ಗರುಡನ ಸಾಮ್ರಾಟ್ ಆಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ಲೋಕ. ಸುಮುಖೇನ ಸುನಾಮ್ನ ಸುನೇತ್ರೇಣ ಸುವರ್ಚಸ ಸುರುಚ ಪಕ್ಷಿರಾಜೇನ ಸುಬಲೇನ ಚ ಮಾತಲೆ. ಸುಮುಖ, ಸುನಾಮ, ಸುನೇತ್ರ, ಸುವರ್ಚಸ್ ಅಂದರೆ ಒಳ್ಳೆ ತರಹದ ಮುಖ, ಸುಂದರವಾದ ಮುಖ, ಒಳ್ಳೆ ಹೆಸರು, ಸುಂದರವಾದ ಕಣ್ಣುಗಳು, ಅದ್ಭುತವಾದ ತೇಜಸ್ಸು. ಇಂತಹ ಪಕ್ಷಿರಾಟ್ ಇಲ್ಲಿ ವಾಸ ಮಾಡ್ತಾನೆ. ಸರ್ವೇ ಖೇತೆ ಶ್ರೀಯಾಯುಕ್ತ. ನೋಡು, ಒಬ್ಬೊಬ್ಬರ ತೇಜಸ್ಸು ನೋಡು, ಒಬ್ಬರ ರೂಪ ಲಾವಣ್ಯಗಳನ್ನು ನೋಡು, ಎಷ್ಟು ಅದ್ಭುತವಾಗಿದೆ. ಅವ್ರದ್ದೆಲ್ಲರದು ಹೆಸರುಗಳನ್ನು ಹೇಳ್ತಾರೆ. ಹೇಳಿ ನಾರದರು ಎಲ್ಲ ಪರಿಚಯ, ಎಲ್ಲರ ಹೆಸರುಗಳನ್ನು ಹೇಳ್ತಾರೆ, ಯಾರನ್ನಾದರೂ ಒರೆಸಿಕೋ, ವಿವಾಹ ಮಾಡಿಕೋ. ಯದ್ಯತ್ರ ನ ರುಚಿ ಕ್ಯಾಚಿತ್ ಇಹ ಗಚ್ಚಾವ ಮಾತಾಡಿ. ಇಲ್ಲೂ ನಿನಗೆ ರುಚಿ ಹತ್ತಲಿಲ್ವಾ? ಯಾರು ಬೇಡಂತೀಯ? ಏನ್ ನಿನ್ನ ಮಗಳು ಅಂತಹ ಸುಂದರಿಯಾಗಿದ್ದಾಳೆ, ಅಂತಹ ರೂಪ ಲಾವಣ್ಯಗಳು ಉಳ್ಳವಳಾಗಿದ್ದಾಳೆ, ಅಷ್ಟು ದೊಡ್ಡ ಕೆಲಸವಿದೆ, ಏನಿದೆ, ಯಾಕೆ ಎಲ್ಲ ಬೇಡ ಅಂತ ಇದೆಯಲ್ಲ? ಇಲ್ರಿ, ಯಾಕೋ ನನಗೆ ಇಷ್ಟ ಆಗ್ತಿಲ್ಲ ಅಂತಂಗ. ಇದಂ ರಸಾತಲಂ ನಾಮ ಸಪ್ತಮಂ ಪೃಥಿವೀ ತಲಂ. ಇದು ರಸಾತಲ, ಅದ್ಭುತವಾಗಿರ್ತಕ್ಕಂಥ ರಸಾತಲ. ನಡೀಲಿ, ರಸಾತಲಕ್ಕೆ ಹೋಗೋಣ. ಷಣ್ಣಾಂ ರಸಾನಾಂ ಸಾರೇಣ ರಸಮೇಕಂ ಅನುತ್ತಮಂ. ಇಲ್ಲಿ ಭಾರಿ ಅದ್ಭುತವಾಗಿರುವಂತಹದ್ದು. ಅಮೃತೇನ ಅಭಿತೃಪ್ತಸ್ಯ ಸಾರಮುದ್ಗಿರತಃ ಪುರ ಪಿತಾಮಹಸ್ಯ ವದನಾನ್ ಉದತಿಷ್ಠನ್ ಅನಿಂದಿತ. ಆಕಳುಗಳು ಹುಟ್ಟಿ ಬಂದಿದ್ದೆ ಇಲ್ಲಿಂದ, ಅದರಿಂದಾಗಿ ಇಲ್ಲಿ ನಡಿ ಹೋಗೋಣ ಅಂತೇಳಂದು. ಇದು ಕ್ಷೀರನಿಧಿ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೀರನಿಧಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಅನೇಕ ಏನಂತಾರೆ ಪಶು ಜಾತಿಯ ದೇವತೆಗಳನ್ನು ಇವರನ್ನೆಲ್ಲ ಪರಿಚಯ ಮಾಡ್ತಾರೆ. ಆಗ ಅವರೂ ಕೂಡ ಇಲ್ಲೂ ಕೂಡ ಅವನಿಗೆ ಒಪ್ಪಿಗೆ ಆಗುವುದಿಲ್ಲ. ಇಲ್ಲ, ಬೇಡ ಸ್ವಾಮಿ, ನನಗೆ ಯಾಕೋ ಸೇರಿಲ್ಲ, ಬೇಡ. ಇಯಂ ಭೋಗವತಿ ನಾಮ ಪುರಿ ವಾಸುಕಿ ಪಾಲಿತ. ವಾಸುಕಿಯಿಂದ ಸಂರಕ್ಷಿತವಾಗಿರ್ತಕ್ಕಂಥ ಭೋಗವತಿ ಪಟ್ಟಣ, ನಡಿ ಅಲ್ಲಿಗೆ ಹೋಗೋಣ. ಅಲ್ಲಿ 1000 ತಲೆಯ ಸರ್ಪಗಳಿವೆ, 500 ತಲೆಯ ಸರ್ಪಗಳಿವೆ, 100 ತಲೆಯ ಸರ್ಪಗಳಿವೆ, 3 ಶಿರಸ್ಸಿನ ಸರ್ಪಗಳಿವೆ, 10 ಶಿರಸ್ಸಿನ ಸರ್ಪಗಳಿವೆ, 2 ಶಿರಸ್ಸಿನ ಸರ್ಪಗಳಿವೆ, 1 ಶಿರಸ್ಸಿನ ಸರ್ಪಗಳಿವೆ ಅಂತ ಹೇಳಿ ಆ ಸರ್ಪಗಳ ಜಾತಿಯನ್ನೇ ಬಿಚ್ಚಿ ಬಿಡಿಯಾಗಿ ಹೇಳ್ತಾರೆ. ಇಂಥ ಎಲ್ಲ ದಿವ್ಯವಾದ ಸರ್ಪಗಳಿವೆ, ಯಾವ್ದು ಬೇಕು ನೋಡು, ಸ್ವೀಕಾರವನ್ನು ಮಾಡು, ಹುಡುಕು ಅಂತ ಹೇಳಿದಾಗ ಅಲ್ಲೆಲ್ಲ ನೋಡ್ತಾ ಇರುವಾಗ ನಾರದರು ಹೇಳ್ತಾರೆ, ಒಬ್ಬರನ್ನು ಹುಡುಕಿ ನೋಡೋ, ಅಲ್ಲೇನೊಂದು ಸರ್ಪ ನಿಂತಿದೆಲ್ಲ, ಐರಾವತ ಕುಲದಲ್ಲಿ ಹುಟ್ಟಿದೆ.
ಆ ಸರ್ಪದ ಹೆಸರು ಸುಮುಖ ಎಂಬುದಾಗಿ. ಆರ್ಯಕನ ಮೊಮ್ಮಗ, ವಾಮನನ ದೌಹಿತ್ರ. ಅದ್ಭುತವಾಗಿರ್ತಕ್ಕಂತಹದ್ದು. ಏತಸ್ಯ ಹಿ ಪಿತ, ಇವನ ತಂದೆ ಚಿಕುರ ಎನ್ನುವಂಥ ನಾಗ. ಆದ್ದರಿಂದಾಗಿ ಏನು, ಆರ್ಯಕನ ಮೊಮ್ಮಗ, ಚಿಕುರನ ಮಗ, ವಾಮನನ ದೌಹಿತ್ರ, ಭಾರೀ ಐರಾವತ ಕುಲದಲ್ಲಿ ಹುಟ್ಟಿ ಬಂದಿದೆ. ಅದ್ಭುತವಾದದ್ದು ಸುಮುಖ ಎನ್ನುವಂಥ ನಾಗ. ಈ ನಾಗನನ್ನು ಬೇಕಾದ ನಿನ್ನ ಮಗಳು ಯೋಗ್ಯಳಾಗಿದ್ದಾನೆ, ಸ್ವೀಕಾರವನ್ನು ಮಾಡು ಅಂತ ಇಷ್ಟು ಹೇಳಿದಾಗ, ಆಯಿತು ಇವನು ಭಾಳ ಚಲೋ ಇದ್ದಾರೆ, ಮಾತಾಡಿಬಿಡಿ, ಗಟ್ಟಿ ಮಾಡಿಬಿಡಿ. ಹೀಗೆ ಆಗತ್ತೆ. ಒಳ್ಳೊಳ್ಳೆವು ನೂರಾರು ಸಿಕ್ಕಾಗ ಎಲ್ಲವನ್ನು ರಿಜೆಕ್ಟ್ ಮಾಡಿ ಆದ ಮೇಲೆ ಕೊನೆಗೊಂದು ಏನು ಸಿಗತ್ತೋ ಅದು ವಿಷಕಾರಿಯಾದ ಸರ್ಪವೇ ಆಗಿರ್ತದೆ. ಯಾಕೆ ಅಂತಂದರೆ ನಮ್ಮಲ್ಲಿ ಏನು ಬರೆದಿರ್ತದೆ ಅದನ್ನು ಮೀರಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ತಿಳಿಸಿಕೊಡ್ತಾರೆ. ಇಲ್ಲಿ ಹಾಗಾಗುವುದಿಲ್ಲ. ಇಲ್ಲಿ ಏನು ಕಥೆ ಆಗುತ್ತೆ ಮುಂದೆ ಕೇಳೋಣ. ಒಟ್ಟಾರೆ ಹೇಳಿದ ಆಯಿತು, ಒಪ್ಪಿದ್ರು. ಮಾತುಲೇರ್ ವಚನಂ ಶುತ್ವ ನಾರದೋ ಮುನಿಸತ್ತಮಃ. ಆಗ ನಾರದರಿಗೆ ಭಾಳ ಸಂತೋಷವಾಯಿತು. ಅಂತೂ ಮಾರಾಯ ಒಂದನ್ನಾದರೂ ಒಪ್ಪಿಕೊಂಡೆಲ್ಲೋ, ಭಾಳ ಸಂತೋಷವಾಯಿತು ಅಂತ ಹೇಳಿ ಅಲ್ಲೇ ವಾಸುಕಿನ ಕರೀತಾರೆ. ವಾಸುಕಿಯ ಜೊತೆಗೆ ಮಾತನಾಡ್ತಾರೆ. ವಾಸುಕಿ ನೋಡಪ್ಪ, ಅಸ್ಯ ಕನ್ಯಾವರಾರೋಹ ರೂಪೇಣ ಅಪ್ರತಿಮ ಚಲುವೆಯಾಗಿದ್ದಾಳೆ. ಇವನು ಯಾರು ಗೊತ್ತಾ? ದೇವೇಂದ್ರನ ಸಾರಥಿ ಮಾತಲಿಯ ಮಗಳು ಗುಣಕೇಶಿ ಎಂಬುದಾಗಿ. ಅದ್ಭುತವಾದ ರೂಪ, ಲಾವಣ್ಯಗಳನ್ನು ಯುಕ್ತಳಾಗಿದ್ದಾಳೆ. ಅವಳು ಹೇಗಿದ್ದಾಳೆ ಅಂತಂದರೆ ಯಥಾ ವಿಷ್ಣುಕುಲೇ ಲಕ್ಷ್ಮಿ, ವಿಷ್ಣುವಿನ ವಂಶದೊಳಗೆ ಅಥವಾ ವಿಷ್ಣುವಿನ ಮಡದಿಯಾಗಿ ಲಕ್ಷ್ಮಿ ಇದ್ದಾಳೆ, ಅಗ್ನಿಯ ಮಡದಿಯಾಗಿ ಸ್ವಾಹ ಇದ್ದಾಳೆ. ಹಾಗೆ ಇವನ ವಂಶದೊಳಗೆ ಗುಣಕೇಶಿ ಎಂಬುದಾಗಿ ಅಪ್ರತಿಮವಾದ ಚಲುವೆ ಇದ್ದಾಳೆ ಮಗಳು. ಮತ್ತು ನೀನು ಹೂ ಅಂದಿ ಅಂತಾದರೆ, ನಿನಗೆ ಒಪ್ಪಿಗೆ ಇತ್ತು ಅಂತಾಗಿದ್ದರೆ ಅವಶ್ಯವಾಗಿ ಇವಳನ್ನು ಮದುವೆ ಮಾಡಿಕೋ ಅಂತ ಹೇಳಿದಾಗ ಆಯಿತು ಅಂತ ಒಪ್ಪಿಕೊಳ್ತಾರೆ. ಆಗ ಹಾಗಾದರೆ ಈ ಸುಮುಖನ ತಂದೆ ಅವ್ರು ಯಾರಿದ್ದಾರೆ ಕರೆಸು ಅಂತ ಹೇಳಿದಾಗ, ಆಗ ಅವನು ವಾಸುಕಿ ಹೇಳ್ತಾನೆ, ಭಕ್ಷಿತೋ ವೈನತೇಯೇನ ದುಃಖಾರ್ಥಾಸ್ತೇನ ವೈ ವಯಂ ಪುನರೇವ ಚ ತೇನೋಕ್ತಂ ವೈನತೇಯೇನ ಗಚ್ಚತ ಮಾಸೇನಾನ್ಯೇನ ಸುಮುಖಂ ಭಕ್ಷಯಿಷ್ಯೇತಿ ಪ್ರಭೋ. ಇವರಪ್ಪನನ್ನು ಇವರಜ್ಜನನ್ನು ತಿಂಗಳ ಗರುಡ ಬಂದು ತಿಂದು ಹಾಕಿದ್ದಾನೆ. ಹಾಕಿ ಇವರಪ್ಪನನ್ನು ತಿಂದು ಹಾಕಿದ ಮೇಲೆ ಮುಂದೆ ಹೋಗ್ತಾ ಇರುವಾಗ ಒಂದು ಮಾತು ಹೇಳಿದ್ದಾರೆ, ಮುಂದಿನ ತಿಂಗಳ ಸುಮುಖ ನಿನ್ನ ಪಾಡಿ ಇದೆನಾ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಹೋಗಿಬಿಟ್ಟಿದ್ದಾರೆ. ಆದ್ದರಿಂದಾಗಿ ಈ ಸುಮುಖ ಇನ್ನೊಂದು ತಿಂಗಳಿಗೆ ಗರುಡ ಬಂದು ಸಂಹಾರವನ್ನು ಮಾಡೋನಿದ್ದಾನೆ. ಗರುಡನಿಗೆ ಆಹಾರವಾಗ್ತಾನೆ. ಹಾಗಾಗಿ ಇವನು ಬದುಕ್ತಾನೋ ಇಲ್ಲೋ ಗೊತ್ತಿಲ್ಲ. ಅದೆಲ್ಲ ವಿಚಾರವನ್ನು ಮಾಡಬೇಡ, ನೀನು ಕೊಡ್ತೀಯೋ ಇಲ್ಲೋ ಮದುವೆ ಮಾಡಿ ಅಷ್ಟು ಹೇಳಿ ನೀನು ಅಂತೇಳಿ ಆಯಿತು ಅಂತ ಒಪ್ತಾರೆ. ಕರ್ಕೊಂಡು ಮಾತಲಿ ಸುಮುಖನನ್ನು, ವಾಸುಕಿಯನ್ನು, ಐರಾವತನನ್ನು, ಅವನ ಕುಲದ ಮೂಲ ಪುರುಷನಾದ ಎಲ್ಲರನ್ನು ಕರೆದುಕೊಂಡು ನೇರವಾಗಿ ಇಂದ್ರನ ಹತ್ರ ಹೋಗ್ತಾರೆ. ಇಂದ್ರನ ಹತ್ರ ಹೋದಾಗ ಭಾಳ ಸಂತೋಷವಾಯಿತು. ಮಾತಲಿ ಅಂತೂ ನೀ ನನ್ನ ಡ್ರೈವರ್, ನಿನ್ನ ಮಗಳು ಮದುವೆ ಅಂತೂ ಗಟ್ಟಿ ಮಾಡಿದೆಲ್ಲ, ಭಾಳ ಸಂತೋಷ ಆಯಿತು ಅಂತ ಹೇಳ್ತಾರೆ. ಭಾರಿ ಸಂತೋಷ ಪಡ್ತಾನೆ. ಆಗ ಕಣ್ವ ಋಷಿಗಳು ಏನು ಹೇಳ್ತಾರೆ ಅಂತಂದರೆ, ಅಲ್ಲೋ ಮಹಾರಾಯ ಇಂದ್ರ, ಭಾಳ ಸಂತೋಷಪಟ್ಟು, ಆದರೆ ನಿನ್ನ ಸಾರಥಿಯ ಮಗಳಿಗೆ ಸೌಮಾಂಗಲ್ಯವನ್ನು ಕಾಪಾಡುವ, ರಕ್ಷಣೆ ಮಾಡುವ ಜವಾಬ್ದಾರಿ ನಿಂದಾಗಿದೆ. ಇಂದ್ರ ಗಂಭೀರವಾಗಿ ನೋಡ್ತಾನೆ, ಏನಿದು, ಏನೋ ದೊಡ್ಡ ಟ್ವಿಸ್ಟ್ ಕೊಟ್ರಲ್ಲ ಅಂದ. ಏನಿಲ್ಲೇ ಇಲ್ಲ, ಇನ್ನೊಂದು ತಿಂಗಳಿಗೆ ಸರಿಯಾಗಿ ಇವನನ್ನು ಏನಂತಾರೆ ಗರುಡ ತಿಂದು ಸಂಹಾರವನ್ನು ಮಾಡೋನ ಇದ್ದಾನೆ. ಹಾಗೆ ಇಂದ್ರ ಅಂತಾನೆ, ನಾ ಏನು ಮಾಡಲಿ ಅಂದ ಇಂದ್ರ. ನೀ ಏನು ಮಾಡಲಿ ಅಂತಂದರೆ ಹಂಗೆಲ್ಲ ಹೇಗಿದೆ, ನಡೆಯೋದಿಲ್ಲ. ನಿನ್ನ ಡ್ರೈವರು, ನಿನ್ನ ಸಾರಥಿ ಇದ್ದಾನೆ, ಅವನಿಗೆ ರಕ್ಷಣೆಯನ್ನು ಕೊಡುವುದು, ಅವನ ಮಗಳನ್ನು ರಕ್ಷಣೆ, ಅವನ ಮಗಳಂದ್ರೆ ನಿನ್ನ ಮಗಳಿದ್ದಾಗೆ ಅಲ್ವಾ, ರಕ್ಷಣೆ ಮಾಡೋದು ನಿನ್ನ ಜವಾಬ್ದಾರಿ ಅಲ್ವಾ. ಹಾಗೆಲ್ಲ ಗರುಡನ ನಾನೆಲ್ಲೇ ಎದುರು ಹಾಕಿಕೊಳ್ಳಿ ಅಂತಂದಾಗ, ಅಮೃತಂ ದೀಯತಾಮಸ್ಮೈ ಕ್ರಿಯತಾಮರೈ ಸಮಃ. ಒಂದು ಕೆಲಸ ಮಾಡಿ ಅವನಿಗೆ ಅಮೃತವನ್ನು ಕೊಟ್ಬಿಡಿ. ಅವನು ಕೂಡ ಏನಂತಾರೆ, ದೇವತೆಗಳಿಗೆ ಸಮನಾಗಿ ಬಿಡ್ತಾನೆ, ಯಾರಿಂದಲೂ ಸಾವು ಬರುವುದಿಲ್ಲ ಅಂತ ಹೇಳಿದಾಗ ಇಂದ್ರ ಅಂತಾನೆ, ಹಂಗೆಲ್ಲ ಆಗ್ತದೆ, ಗರುಡ ನನ್ನನ್ನು ಹಾರಿಸಿಕೊಂಡು ಹೋಗಿಬಿಡ್ತಾನೆ, ಬೇಡ ಮಾರಾಯ, ನಾನು ತಮ್ಮ ಕರಿತೀನಿ ಅಂತೇಳಿ ಉಪೇಂದ್ರನಿಗೆ ಕರೆದು. ಉಪೇಂದ್ರನ್
ವಾಮನನಿಗೆ ಕರೆದು ಹೇಳ್ತಾನೆ, ಸ್ವಾಮಿ ವಾಮನ, ನೀನು ಆಜ್ಞೆ ಕೊಟ್ಟು ನೀನು ಜವಾಬ್ದಾರಿಯನ್ನು ತೆಗೆದುಕೊಳ್ತಿ ಅಂತ ಆದರೆ ಹಾಗೆ ನಾನು ಅಮೃತದ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿದಾಗ, ವಿಷ್ಣುಮೇವ ಪ್ರವೀದೇನಂ ಭವಾನೇವ ದದಾತ್ವಿತಿ, ನೀವೇ ಕೊಟ್ಬಿಡಿ ಸ್ವಾಮಿ, ನಾನು ಕೊಡ್ಲಿಕ್ಕೆ ಹೋಗುವುದಿಲ್ಲ. ಆಗ ವಿಷ್ಣು ಹೇಳ್ತಾನೆ, ಈಶಸ್ತ್ವಂ ಸರ್ವಲೋಕಾನಾಂ ಚರಾಣಾಮಚರಾಶ್ಚಯೇ, ನೋಡೋ ನಾನು ಏನಿದ್ರು ಉಪೇಂದ್ರ, ನೀನು ಏನಿದ್ರು ಇಂದ್ರ, ಈ 3 ಲೋಕಕ್ಕೆ ಒಡೆ ನೀನು. ಹಾಗಾಗಿ ಈ ಸುಮುಖನಿಗೂ ಕೂಡ ಉತ್ತಮವಾದ ಆಯುಷ್ಯ ಬರುವುದಕ್ಕಾಗಿ ಅಮೃತವನ್ನು ಕೊಡು ನೀನು ಅಂತ ಹೇಳಿದಾಗ, ಆಯಿತು ಅಂತ ಹೇಳಿ ಏನಂತಾರೆ, ಗರುಡ ಸ್ತತ್ರ ಶುಶ್ರಾವ ಯಥಾವೃತ್ತಂ ಮಹಾಬಲ ಆಯುಪ್ರದಾನಂ ಶಕ್ರೇಣ ಕೃತಂ ನಾಗಸ್ಯ ಭಾರತ. ಆಗ ವಿಷ್ಣು ಇನ್ನೊಂದು ಮಾತನ್ನು ಹೇಳ್ತಾನೆ, ಏನು ಅಂತಂದರೆ, ನಾರದನಿಗೆ ಕೊಡು, ಆರ್ಯಕನಿಗೆ ಕೊಡು, ಆಮೇಲೆ ಈ ನಿನ್ನ ಮಗ ಸುಮುಖನಿಗೆ, ಅರ್ಥಾತ್ ನಿನ್ನ ಅಳಿಯ ಸುಮುಖನಿಗೆ, ಈ 3 ಜನರಿಗೂ ಅಮೃತವನ್ನು ಕೊಡು ಅಂತ ಹೇಳಿದ. 3 ಮಂದಿ ಅಮೃತವನ್ನು ಕುಡಿತಾರೆ, ಅಮೃತಪಾನವನ್ನು ಮಾಡ್ತಾರೆ. ಆಯಿತು, ಇನ್ನು ಮದುವೆ ಮಾಡೋಣ ಅಂತೇಳಿ ಗಟ್ಟಿ ಮುಟ್ಟು ತಯಾರಾಗ್ತಾರೆ. ಈ ವಿಷಯ ಗರುಡನಿಗೆ ಗೊತ್ತಾಯ್ತು. ಗರುಡ ಬಂದರೆ ಪಕ್ಷವಾತೇನ ಮಹತಾ ರುದ್ವಾ ತ್ರಿಭುವನಂ ಖಗಃ, ದೊಡ್ಡದಾದ ರೆಕ್ಕೆಗಳನ್ನು ತಾಳಿ ಆ ರೆಕ್ಕೆಗಳಿಂದ ಗಾಳಿ ಬೀಸಿದರೆ 3 ಲೋಕಗಳು ಅಲ್ಲೋಲ ಕಲ್ಲೋಲವಾಗಿ ಹೋಗ್ಬಿಡ್ತು. ನನ್ನ ಆಹಾರ ಬ್ರಹ್ಮದೇವರು ನನಗಾಗಿ ನಿರ್ಮಾಣ ಮಾಡಿದ ಆಹಾರ, ಈ ಆಹಾರಕ್ಕೆ ನೀವು ಅಮೃತವನ್ನಾಗಿ ಹೇಗೆ ಮಾಡಿದ್ರೆ ಹೇಗೆ ನೀವು? ಇಂದ್ರನನ್ನು ಉಳಿಸೋದಿಲ್ಲ ಅಂತ ಹೇಳಿ ನೇರವಾಗಿ ಇಂದ್ರನ ಹತ್ರ ಓಡಿ ಬಂದ ಗರುಡವಾಚ, ಏನ್ ಭಗವಾನ್ ಕಿಮವಜ್ಞಾನಾದ್ರ ವೃತ್ತಿ ಪ್ರತಿಹಿತ ಮಮ. ಅಲ್ಲೋ ಮಾರಾಯ, ನಿನ್ನ ಶಕ್ತಿ ನಿನ್ನ ಸಾಮರ್ಥ್ಯ, ನಿನಗೆ 3 ಲೋಕಕ್ಕೆ ಒಡೆಯನಾಗಿದ್ದೀಯಾ ಅಂತೇಳಿ ನನ್ನ ಹೊಟ್ಟಿ ಮೇಲೆ ಕಲ್ಲು ಹಾಕಿದಿ ನೀನು. ಎಂದಿಗೂ ಕೂಡ ಇನ್ನೊಬ್ಬರ ಹೊಟ್ಟೆ ಮೇಲೆ ಕಲ್ಲು ಹಾಕುವುದಲ್ಲ. ಯಾಕೆ ಅಂತಂದ್ರೆ, ಆಹಾರೋ ವಿಹಿತೋ ಧಾತ್ರ, ಪ್ರತಿಯೊಬ್ಬರಿಗೂ ಕೂಡ ಅವರವರಿಗೆ ವಿಹಿತವಾದ ಆಹಾರವನ್ನು ಬ್ರಹ್ಮದೇವರು ನಿರ್ಮಾಣವನ್ನು ಮಾಡಿದ್ದಾರೆ. ನೀನ್ಯಾರು ಅವರ ಹೊಟ್ಟೆ ಮೇಲೆ ಕಲ್ಲು ಹಾಕಲಿಕ್ಕೆ? ನೀನ್ಯಾರು? ಹಾಗಾಗಿ ಇದು ಶಾಸ್ತ್ರೀಯವಾದದ್ದು ಅಲ್ಲ ಅಂತ ಗರುಡ ಜಗಳಕ್ಕೆ ನಿಲ್ತಾನೆ. ಸುತ್ವಾ ಸುಪರ್ಣವಚನಂ ಸುಮುಖೋ ದುರ್ಮುಖಸ್ತದ ತ್ಯಕ್ವಾ ರೂಪಂ ವಿವರ್ಣಸ್ತು ಸರ್ಪರೂಪಧರೋ ಅಭವತ. ಆಗ ನೀವ್ಯಾರು ಏನು ಹೇಳಿದ್ರು ಕೇಳೋದಿಲ್ಲ. ಈ ಸುಮುಖನ ಫ್ಯಾಮಿಲಿಯನ್ನು ನಾನು ತಿನ್ನೋನೇ ಅಂತೇಳಿ ಅಂದು ಸರ್ವಂತ ಹೋಗ್ತಾ ಇರುವಾಗ, ಆ ಸುಮುಖ ಆಗಿಂದಾಗಲೇ ಸರ್ಪರೂಪವನ್ನು ತಾಳಿ ಇಂದ್ರನ ಸಿಂಹಾಸನಕ್ಕೆ ಸುತ್ತಿಕೊಂಡ್ಬಿಟ್ಟು ಹೋಗಿ ಗಟ್ಟಿಯಾಗಿ. ವಿಷ್ಣುವಿನ ಸಿಂಹಾಸನಕ್ಕೆ ಪಾದಪೀಠ ಸಮಾಶ್ಲಿಷತ. ವಿಷ್ಣುವಿನ ಪಾದಪೀಠ, ಆ ಪಾದಪೀಠ ಗಟ್ಟಿಯಾಗಿ ಸುತ್ತಿಕೊಂಡ್ಬಿಟ್ಟ. ಸ್ವಾಮಿ ನಿನಗೆ ಶರಣು ಬಂದಿದ್ದೇನೆ, ರಕ್ಷಣೆಯನ್ನು ಮಾಡು. ಆಗ ಇಂದ್ರ ಹೇಳ್ತಾನೆ, ನ ಮತ್ಕೃತಂ ವೈನತೆಯ. ಏ ಗರುಡ, ನಾನು ಅಮೃತ ಕೊಟ್ಟಿಲ್ಲೋ ಮಾರಾಯ, ಈ ವಿಷ್ಣು ಕೊಟ್ಟಿದ್ದಾನೆ, ವಿಷ್ಣು ಅಭಯ ಕೊಟ್ಟಿದ್ದಾನೆ. ಆದ್ದರಿಂದಾಗಿ ವಿಷ್ಣುವಿನ ಕೇಳ್ಕೊ, ನನಗದೇ ಏನು ಸಂಬಂಧ ಅಂತೇಳಿ ಇಂದ್ರ ಬಾಜು ತರದ್ ಬಿಟ್ಟ ವಿಷ್ಣುವಿನ ಮೇಲೆ ಹಾಕಿ. ಆಗ ವಿಷ್ಣು ಜೊತೆಗೆ ಜಗಳಕ್ಕೆ ನಿಲ್ತಾನೆ. ಅಸಹ್ಯಂ ಸರ್ವಭೂತಾನ ಮಮಾಪಿ ವಿಪುಲಂ ಬಲಂ. ಏನು ನಾರಾಯಣ, ವಿಷ್ಣು, ಉಪೇಂದ್ರ, ನನಗೆ ಮೀಸಲಾದ ಆಹಾರವನ್ನು ನೀನು ಹೇಗೆ ಅವ್ರಿಗೆ ಕೊಟ್ಟು, ಹೇಗೆ ಅವನನ್ನು ಆಯುಷ್ಯ ಕೊಟ್ಟು ಹೇಗೆ ನೀನು? ವಹಾಮಿ ಚೈವಾನುಜಂತೆ ತೇನ ಮಾಂ ಅವಮನ್ಯಸೆ. ನಾನು ಯಾವಾಗಲೂ ನಿನ್ನನ್ನು ಧಾರಣ ಮಾಡ್ತೇನೆ ಅಂತ ಹೇಳಿ ನನಗೆ ಅವಮಾನ ಮಾಡ್ತೀಯ ನೀನು? ಅಸುರಾವೇಶವಾಗಿದೆ ಗರುಡನಿಗೆ. ಅಂತ ಜಗಳಕ್ಕೆ ನಿಂತು ಬಿಟ್ಟಿದ್ದಾನೆ. ನೋಡೇ ಬಿಡೋಣ ಇವತ್ತು, ಹಾಗೆ ಬಿಡಲಿ ಅಂತ ಹೇಳಿ ಜಗಳಕ್ಕೆ ನಿಂತಾಗ, ನಾನು ನಿನ್ನ ಯಂತ್ರ ವಾಹನ ಆಗಿದ್ದೇನೆ ಅಂತ ಮಾತ್ರಕ್ಕೆ ನಾನು ದುರ್ಬಲ ಅಂತ ಭಾವಿಸ್ಲಿಕ್ಕೆ ಹೋಗಬೇಡ. ನನ್ನಲ್ಲಿ ಬಲವಿದೆ, ನಿನ್ನಲ್ಲಿ ಬಲವಿದೆ. ನೀನು ಕೂತು ನಿನ್ನನ್ನು ಕೊಚ್ಚಿಕೊಂಡು ಹೋಗಿಬಿಡ್ತೇನೆ ನಾನು ಅಂತ ಹೇಳಿ ಸಿಟ್ಟಿಗೆ ಗರುಡ ಬಂದಾಗ, ಗರುಡನಿಗೆ ವಿಷ್ಣು ಹೇಳ್ತಾನೆ, ಆಲಾಮಾಸ್ಮತ್ ಕ್ಷಮಂ, ಶಾಂತನಾಗಿ. ನಿನ್ನತ್ರ ಹೆಚ್ಚು ಬಲ ಉಂಟಲ್ವಾ? ಬಾಯಿ ಮಾತಿನಿಂದ ಆಗುವುದಿಲ್ಲ ಅದು, ಕ್ರಿಯಾ ಕೇವಲ ಉತ್ತಮಂ, ಬಾ ಇಲ್ಲಿ ಅಂತ ಹೇಳಿ ಗರುಡನ ಹೆಗಲಿನ ಮೇಲೆ ದೇವರ ಕೈ ಹಾಕಿದ.
ನನ್ನನ್ನು ಹೊರುವುದಲ್ಲ, ನನ್ನ ಕೈಯನ್ನು ಹೊರಸ್ ಸಾಕು, ಆಮೇಲೆ ನನ್ನನ್ನು ಕೊಚ್ಚಿಕೊಂಡು ಹೋಗ್ಮಂತೀಯ ಅಂತ ಹೇಳಿ, ಇದನ್ನು ಹೊರುವುದಕ್ಕೆ ನೀನು ಸಮರ್ಥನಾದರೆ ತಡ್ಕೊಳ್ಳಿಕ್ಕೆ ಸಮರ್ಥನಾದರೆ ನೀನು ಬಲಶಾಲಿ, ನೀ ಹೇಳಿದಾಗೆ ಈ ಸುಮುಖ ನಿನಗೆ ಆಹಾರ ಆಯಿತು ಅಂತ ಹೇಳಿ, ಆರೋಪಿತಂ ಸಮದ್ರೋಡುಂ ಭಾರಂ ತಂ ನಾಶಕದ್ಬಲಂ ನಿಪಪಾತ ಸಭಾರಾರ್ಥೋ ವಿಕ್ಫಲೋ ನಷ್ಟಚೇತನಃ. ಅದ್ಭುತವಾದ ಅನಂತ ಶಕ್ತಿ, ಅನಂತ ಗುಣಗಳಿಂದ ಕೂಡಿರ್ತಕ್ಕಂಥ ಭಗವಂತನ ಸಚ್ಚಿದಾನಂದ ಮೂರ್ತಿಯಾದ ದೇವರಿಂದ ಅತ್ಯಂತ ಅಭಿನ್ನವಾದ ಆ ಕೈಗಳನ್ನು ಹಾಕಿ ಗರುಡನ ಮೇಲೆ ಹಾಕಿದಾಗ ಗರುಡ ಉಸುರುಗಟ್ಟಿದ, ವಿಲಿ ಒದ್ದಾಡಿದ, ಕೆಳಗೆ ಕುಸಿದು ಬಿದ್ದ. ದೇವರ ಶಕ್ತಿ ಹಾಕಿಲ್ಲ, ದೇವರು ಬರೇ ಹೆಗಲ ಮೇಲೆ ಕೈ ಹಾಕಿದ. ಏನು ನಮ್ಮ ದೇವರ ಸಾಮರ್ಥ್ಯ, ಏನು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ದೇವರದು. ಭಾರೀ ದುಃಖವಾಯಿತು, ಭಾರೀ ಪೀಡೆ ಆಯಿತು. ಸ್ವಾಮಿ ನನ್ನನ್ನು ರಕ್ಷಣೆ ಮಾಡು. ಸವಿಷ್ಣುಂ ಶಿರಸಾ ಪಕ್ಷಿ ಪ್ರಣಮ್ಯ ವಿನತಾಸುತ. ಆಗ ಅಲ್ಲೇ ಕೆಳಗೆ ಕುಸಿದು ಬಿದ್ದಿದ್ದ ಅವನ ತಲೆ ದೇವರ ಕಾಲಿಗೆ ಬಿದ್ದಿತ್ತು. ಕಾಲಿನಿಂದ ಸರಿದು ನಮಸ್ಕಾರವನ್ನು ಮಾಡಿ, ಸ್ವಾಮಿ ನನ್ನನ್ನು ಬದುಕಿಸೋ ಮಹಾರಾಯ, ನಿನ್ನ ಸಾಮರ್ಥ್ಯದ ಮುಂದೆ ನಮ್ಮ ಸಾಮರ್ಥ್ಯ ಏನು? ನಮ್ಮ ಸಾಮರ್ಥ್ಯಕ್ಕಿಂತಲೂ ಕೋಟಿ ಪಟ್ಟು ಉತ್ತಮವಾಗಿರ್ತಕ್ಕಂಥ ಸಾಮರ್ಥ್ಯ, ಅನಂತ ಪಟ್ಟು ಉತ್ತಮವಾದ ಸಾಮರ್ಥ್ಯ. ಚಂತುಮರ್ಘಸಿ ಮೇ ದೇವ, ಅನಂತ ಪಾಪಗಳನ್ನು ಮಾಡಿದ್ದೇನೆ, ಕ್ಷಮ ಮಾಡು ಅಂಥೇಳಿ ಕಾಲಿಗೆ ಬಿದ್ದ, ಬೇಡಿಕೊಂಡ. ದೇವರ ಅನುಗ್ರಹವನ್ನು ಮಾಡಿದ. ತತಶ್ಚಕ್ರೇ ಭಗವಾನ್ ಪ್ರಸಾದಂ ವೈ ಗರುತ್ಮತಃ ಪಾದಾಂಗುಷ್ಠೇನ. ಆಗ ದೇವರು ತನ್ನ ಕಾಲಿನ ಹತ್ತಿರನೇ ಸರ್ಪ ಇತ್ತಲ್ಲ ಆ ಪಾದಪೀಠಕ್ಕೆ, ಕಾಲು ಹಾಕಿ ಹಿಂಗೆ ಚಿಮ್ಮಿಸಿದ ಸುಮುಖನನ್ನು. ಆ ಸುಮುಖ ಹೋಗಿ ಗರುಡನ ಎದೆಗೆ ಅವನು ಬಂದು ಬಿದ್ದ. ಆಗಿನಿಂದ ಗರುಡನ ಜೊತೆಗೇನೆ ಹಾವು ಇರಲಿಕ್ಕೆ ಪ್ರಾರಂಭವಾಯಿತು. ಏವಂ ವಿಷ್ಣು ಬಲಾಕ್ರಾಂತೋ ಗರ್ವನಾಶ ಮುಪಾಗತಃ ಗರುಡೋ ಬಲವಾನ್ ರಾಜನ್ ಮೈನತೇಯೋ ಮಹಾಯಶಃ ತಥಾ ತ್ವಮಪಿ ಗಾಂಧಾರೆ ಯಾವತ್ ಪಾಂಡು ಸುತಾನ್ ರಣೆ. ಆದ್ದರಿಂದಾಗಿ ಅಲ್ಲಿಂದ ಸರ್ಪದ ಜೊತೆಗೇನೆ ಗರುಡ ತಾನು ವಾಸ ಮಾಡಲಿಕ್ಕೆ ಶುರು ಮಾಡಿದ ಅಂತ ಹೇಳಿ ಇಷ್ಟು ಕಥೆಯನ್ನು ಹೇಳಿ, ಈ ಕಥೆಯಿಂದ ದುರ್ಯೋಧನ ನಿನಗೇನಪ್ಪ ಅರ್ಥ ಆಯಿತು ಅಂತ ಹೇಳ್ತಾರೆ. ನೋಡಿಲ್ಲಿ, ಗರುಡ ಮಹಾಬಲಿಷ್ಠ, ಮಹಾಪರಾಕ್ರಮಿ, ಅದರಲ್ಲಿ ಎರಡು ಮಾತಿಲ್ಲ. ಈ ಸುಮುಖ ಬಹಳ ದುರ್ಬಲ, ಅದರಲ್ಲೂ ಎರಡು ಮಾತಿಲ್ಲ. ಆದರೆ ಸುಮುಖ ಏನು ಮಾಡಿದ? ಇದೇ ವಾಮನನೇ ಇಲ್ಲಿ ಏನಂತಾರೆ ಕೃಷ್ಣ ಅಲ್ವಾ, ಆ ಕೃಷ್ಣನ ಪಾದಕ್ಕೆ ಬಿದ್ದ. ಆದ್ದರಿಂದಾಗಿ ಆ ಗರುಡ ಏನೂ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಸುಮುಖನನ್ನು ತಿನ್ನೋದಲ್ಲ, ದೇವರ ಕೈನೇ ಅಳಿಗಾಡಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದಾಗಿ ಈ ಕಥೆಯಿಂದ ನಾನು ನಿನಗೇನು ಸಂದೇಶ ಕೊಡ್ತಾ ಇದ್ದೇನೆ ಅಂತಂದರೆ, ಸರಿಯಾಗಿ ಎಚ್ಚೆತ್ತ ತಿಳಿದುಕೋ, ಕೇಳಿಕೋ. ಏನು ಅಂತಂದರೆ, ಯಾವ ಕಾರಣಕ್ಕೂ ಕೂಡ ಬಲಿಷ್ಠರಾಗಿರ್ತಕ್ಕಂಥ ಪಾಂಡವರ ವಿರೋಧ ಮಾಡಬೇಡ. ನಿನ್ನ ಮುಂದೆ ದುರ್ಬಲ ಅಂತ ಇರಬಹುದು ಅವರು, ಆದರೆ ಕೃಷ್ಣನ ಬಲವುಳ್ಳ ಪಾಂಡವರ ವಿರೋಧ ನಿನಗೆ ಶ್ರೇಯಸ್ಸಲ್ಲ. ನಿನ್ನ ಗರುಡ ಹೇಗೆ ತನ್ನ ವಿರೋಧಿಯಾದ ಸರ್ಪದ ಜೊತೆಗೇನೆ ಕೂಡಿದ್ದಕ್ಕಾಗಿ ಇವತ್ತಿನವರೆಗೂ ಗರುಡ ಸುಖವಾಗಿ ಇದ್ದಾನೆ. ಹೇಗೋ ಹಾಗೆ ನಿನ್ನ ವಿರೋಧಿಗಳಾದ ಪಾಂಡವರ ಜೊತೆಗೆ ನೀನು ಕೂಡಿದ್ದಿ ಅಂತಾದರೆ ನೀನೂ ಸುಖವಾಗಿ ಇರ್ತೀಯ. ವಾಸುದೇವೇನ ತೀರ್ಥೇನ ಕುಲಂ ರಕ್ಷಿತುಮರ್ಹಸಿ. ಶ್ರೀಕೃಷ್ಣ ಪರಮಾತ್ಮ ಎಂಬ ತೀರ್ಥ, ಆ ತೀರ್ಥದಿಂದ ನಿನ್ನ ಕುಲವನ್ನು ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೆ, ಅಮೃತದಿಂದ ಹೇಗೆ ಅವರು ರಕ್ಷಿತರಾದರು ಸರ್ಪಗಳು, ಹಾಗೆ ಈ ನಿನ್ನ ಕುಲವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ ದೇವರೆಂಬ ತೀರ್ಥದ ಅವಶ್ಯಕತೆ ಹಾಗೂ ಅಗತ್ಯತೆ ನಿನಗೆ ತುಂಬ ಇದೆ ಎಂಬುದಾಗಿ ಕಣ್ವರು ಗಟ್ಟಿಯಾಗಿ ಹೇಳುತ್ತಾರೆ. ಆಗ ಈ ಎಲ್ಲ ಘಟ್ಟಕ್ಕೂ ಕೂಡ ಶ್ರೀಮದ್ ಆಚಾರ್ಯರು ಸಂಕ್ಷೇಪವಾಗಿ ಬಹಳ ಸುಂದರವಾದ ನಿರ್ಣಯವನ್ನು ಕೊಡ್ತಾರೆ. ಕೃಷ್ಣ ಹಾಗೂ ಪರಶುರಾಮ ದೇವರು ಹೇಳಿದ ಮಾತಿನ ಅಭಿಪ್ರಾಯವೇನು, ಕಣ್ಮರು ತೋರಿಸಿಕೊಟ್ಟ ಸೂಚನೆ ಏನು, ಎಲ್ಲವನ್ನೂ ಕೂಡ ಶ್ರೀಮದಾಚಾರ್ಯ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ವೈಚಿತ್ರ ವೀರ್ಯ ಸ್ವಕುಲಸ್ಯ ವೃದ್ಧೈ ಪ್ರದೇಹಿ ರಾಜ್ಯಂ ತವ ತತ್ಸುತಾಯ ಯಶಶ್ಚ ಧರ್ಮಂ ಪರಮಂ ಪ್ರಸಾದಂ ಮಮತ್ವಮಾಪ್ನೋಷಿ ತದೈವ ರಾಜನ್ ಅತೋನ್ಯಥಾ ಯಶಸೋ ಧರ್ಮತಶ್ಚ ಹೀನ ಪ್ರತೀಪತ್ವಮುಪೈಷಿ ಮೇತಃ. ನೋಡೋ ವೈಚಿತ್ರವೀರ್ಯ ಧೃತರಾಷ್ಟ್ರ, ಕೇಳಿಲ್ಲಿ,
ನಿನ್ನ ಕುಲದ ವೃದ್ಧಿಗಾಗಿ, ನಿನ್ನ ಸಂತಾನ ತಲೆಮಾರುಗಳವರೆಗೆ ಬೆಳೆಯೋದಕ್ಕಾಗಿ, ತವ ಸತ್ಸುತಾಯ ನಿನ್ನ ಉತ್ತಮ ಮಗನಾದ ಧರ್ಮರಾಜನಿಗೆ ರಾಜ್ಯಂ ಪ್ರದೇಹಿ, ಅವರಿಗೆ ವಿಹಿತವಾದ ರಾಜ್ಯವನ್ನು ಕೊಡು. ಇದರಿಂದ ಯಶಸ್ಸು ಬರುತ್ತೆ, ಧರ್ಮವಾಗತ್ತೆ. ಮಮ ಪರಮಂ ಪ್ರಸಾದಂ, ನನ್ನ ಅದ್ಭುತವಾಗಿರ್ತಕ್ಕಂಥ ಪ್ರಸಾದವನ್ನು, ಅನುಗ್ರಹವನ್ನು ಪಡೆಯುತ್ತೀಯ. ಏನು ಹೇಳ್ತಾನೆ ನೋಡಿ ಕೃಷ್ಣ. ಪರಮಂ ಪ್ರಸಾದಂ ಮಮ ತ್ವಂ ಆಪ್ನೋಷಿ, ಅದ್ಭುತವಾದ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಸಾದವನ್ನು ನೀನು ಹೊಂದುತ್ತೀಯ ಆ ಕ್ಷಣಕ್ಕೇನೆ, ರಾಜ್ಯ ಕೊಟ್ಟ ಕ್ಷಣಕ್ಕೇನೆ. ತದೈವ ರಾಜನ್ ಅಥೋನ್ಯಥಾ, ಅವರಿಗೆ ರಾಜ್ಯ ಕೊಟ್ಟಿಲ್ಲ ಅಂತಾದರೆ ಯಶಸ್ಸಿನಿಂದ ಭ್ರಷ್ಟನಾಗ್ತೀಯ, ಧರ್ಮದಿಂದ ನಷ್ಟನಾಗ್ತೀಯ, ಹೀನನಾಗ್ತೀಯ. ಏನು, ನನ್ನ ಶತ್ರುತ್ವವನ್ನೂ ನೀನು ಸಂಪಾದಿಸಿಕೊಳ್ತೀಯ ಅಂದರೆ ನನ್ನ ಪ್ರಸಾದ ತಪ್ಪಿತು ಅಂತ ನಿನ್ನ ಅವಸ್ಥೆ ಏನಾದೀತು? ಅಂತ ಇಷ್ಟು ಶ್ರೀಕೃಷ್ಣ ಪರಮಾತ್ಮ ಹೇಳಿದೆ. ಇತೀರಿತ ಪ್ರಾಹ ಮಮಾತಿ ವರ್ತನಂ ಸುತಂ ಸ್ವಯಂ ಮೇ ಪ್ರತಿಬೋಧಯೇತಿ. ಆದ್ದರಿಂದಾಗಿ ನನ್ನನ್ನು ಮೀರುವುದು ಎನ್ನಿದೆ. ಭರ್ತ ಸಂಭ್ರಿಯಮಾಣೋ ಬಿಭರ್ತಿ, ರಕ್ಷಣೆಯ ಸೃಷ್ಟಿ ಮಾಡಿದವನು ನಾನು, ಸೃಷ್ಟಿ ಮಾಡಿದ ವಸ್ತುಗಳನ್ನು ರಕ್ಷಣೆಯನ್ನು ಮಾಡುವವನು ನಾನು. ನನಗೆ ಶರಣು ಬಂದರೆ ನಾನು ರಕ್ಷಣೆ ಮಾಡ್ತೇನೆ, ಇರದೇ ಇದ್ರೆ ತಪ್ಪೀತು, ಹುಷಾರ್. ಮಮಾತಿ ವರ್ತನಂ ಸ್ವಯಂ ಮೇ ಪ್ರತಿಬೋಧಯೇತಿ, ನಿನ್ನ ಮಗನಿಗೆ ಹೇಳು, ನನ್ನನ್ನು ಮೀರುವುದು ಒಳ್ಳೆಯದಾಗಲಿಕ್ಕಿಲ್ಲ, ಹಿತವಾಗಲಿಕ್ಕಿಲ್ಲ ಅಂತ ಇಷ್ಟು ಗಟ್ಟಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಏನಂತಾರೆ, ಶ್ರೀಕೃಷ್ಣ ಪರಮಾತ್ಮ, ಪರಶುರಾಮ ದೇವರು ಹಾಗೂ ಕಣ್ವ ಋಷಿಗಳು ಇಷ್ಟು ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿದಾಗ ಏನಾಯಿತು ಅಂತಂದರೆ, ಸವಾಸುದೇವೇನ ವಿಬೋಧಿತೋಪಿ ಪಾಪಾಭಿಸಂಧಿರ್ಧೃತರಾಷ್ಟ್ರ ಸೂನು. ಆಗ ಪಾಪದ ಮತಿಯೇ ಉಳ್ಳ ಧೃತರಾಷ್ಟ್ರನ ಮಗನಾದ ದುರ್ಯೋಧನ ಮಾತನಾಡ್ತಾನೆ. ಏನಂತೆ, ದುರ್ಯೋಧನಸ್ತು ತಚ್ಛ್ರುತ್ವ ನಿಶ್ವಸನ್ ಭ್ರಕುಟೀಮುಖ, ಉಬ್ಬು ಗಂಟು ಹಾಕಿದಾನೆ ಅಂತ ಹೇಳಿ ಮಾತನಾಡ. ರಾಧೇಯಂ ಅಭಿಸಂಪ್ರೇಕ್ಷ, ತನ್ನ ಸಿಂಹಾಸನ ಏಕಾಸನದಲ್ಲಿ ಕುಳಿತುಕೊಂಡ ಕರ್ಣನನ್ನು ನೋಡಿ ಮಾತನಾಡ್ತಾನೆ. ಜಹಾಸ ಸ್ವನವತ್ತದ, ಜೋರಾಗಿ ನಗುತ್ತಾನೆ. ಮೊದಲಿಗೆ ನಕ್ಕು ಹೇಳ್ತಾನೆ, ಕದರ್ಥೀಕೃತ್ಯ ತದ್ವಾಕ್ಯಂ, ಕಣ್ವರ ಪರಶುರಾಮ ದೇವರ ಶ್ರೀಕೃಷ್ಣನ ಮಾತಿಗೆ ಏನೂ ಬೆಲೆ ಇಲ್ಲದ ಹಾಗೆ ಮಾಡಿದ. ಚಲೋ ಆಯ್ತು ಅಂತ ಹೇಳೋದಲ್ಲ, ಅದರ ಕಡೆ ಗಮನವೇ ಕೊಡಲಿಲ್ಲ. ಊರುಂ ಗಜಕರಾಕಾರಂ, ತೊಡೆಗಳನ್ನು ಹೀಗೆ ಎತ್ತಿದ. ಆನೆಯ ಡುಬ್ಬ ಏನಿರುತ್ತೆ ಹೀಗೆ ಇರುತ್ತೆ ಅಲ್ವಾ, ಹಾಗೆ ತನ್ನ ತೊಡೆಯನ್ನು ಎತ್ತಿದ. ಹೀಗೆ ಅಂದರೆ ಕೆಳಗಿರುವ ಪೀಠದ ಮೇಲೆ ತನ್ನ ತೊಡೆಯನ್ನು ಇಟ್ಟಾಗ ಏನಾಯಿತು, ಹೀಗೆ ಬಂದ ಹಾಗೆ ಬಂತದು. ಗಜರಾಕಾರ ತಾಡಯನ್ನಿದಮಬ್ರವಿತ್, ಆ ತೊಡೆಗೆ ಹೀಗೆ ತಟ್ತಾ ಇದ್ದಾನೆ ಹೇಳ್ತಾನೆ. ಯಥೈವೀಶ್ವರ ಸೃಷ್ಟೋಸ್ಮಿ ಯದ್ಭಾವಿ ಯಾಚಮೇ ಗತಿ, ನಾನು ಈಶ್ವರನಿಂದ ಹೇಗೆ ಸೃಷ್ಟನಾಗಿದ್ದೇನೆ, ನನಗೆ ಮುಂದೆ ಇನ್ನೇನು ಆಗತ್ತೆ, ಇದು ಎಲ್ಲವೂ ದೇವರ ಕೈಯಲ್ಲಿದೆ. ನೀವ್ಯಾಕೆ ಹರಟಿ ಹೊಡಿತೀರಿ? ದೇವರು ಸೃಷ್ಟಿ ಮಾಡಿದ್ದಾನೆ, ದೇವರ ಸಂಹಾರವನ್ನು ಮಾಡ್ತಾನೆ ಅಂದಮೇಲೆ ನಿಮಗೇನು ಕಾರವಾರ ಮಾಡಲಿಕ್ಕಿಲ್ಲಿ? ನನಗೇನು ಬೇಕು ನಾನು ಮಾಡ್ತೇನೆ. ನಾನು ತಥಾ ಮಹರ್ಷೆ ವರ್ತಾಮಿ, ನಾನು ಇರ್ತೇನೆ. ಕಿಂ ಪ್ರಲಾಪ ಕಿಂ ಕರಿಷ್ಯದಿ, ಯಾಕೆ ಹರಟಿ ಹೊಡಿತಾ ಇದ್ದಾರೆ, ಯಾಕೆ ಮಾತನಾಡ್ತಾ ಇದ್ದಾರೆ ಕಂಡದ್ದು ಅಂತ ಹೇಳಿ ಕಣ್ವರನ್ನು ಪರಶುರಾಮ ದೇವರು ಕೃಷ್ಣನಿಗೆ ಇಂಡೈರೆಕ್ಟ್ ಆಗಿ, ಕಣ್ವರಿಗೆ ನೇರವಾಗಿ ಮಾತನಾಡಿಬಿಟ್ಟ ದುರ್ಯೋಧನ. ಇದನ್ನು ಕೇಳಿದ ಕಣ್ವರು ಅತಿ ಕ್ರುದ್ಧ, ಭಾರಿ ಸಿಟ್ಟಿಗೆ ಬಂದವರಾಗಿ ದುರ್ಜ್ಞಾನಿಯಾದ ದುರ್ಮೇಧಿಯಾದ ದುರ್ಯೋಧನಿಗೆ ಹೇಳ್ತಾರೆ, ಯಸ್ಮಾದೂರುಂ ತಾಡಯಸಿ, ಯಾವ ಕಾರಣಕ್ಕಾಗಿ ನಿನ್ನ ತೊಡೆಯನ್ನು ತಟ್ಟುತ್ತಾ ಇದ್ದೀಯಲ್ಲ, ಅದೇ ಊರುವಿನೊಳಗೇನೆ, ಅದೇ ತೊಡೆಯಲ್ಲೇನೆ ನಿನ್ನ ಮೃತ್ಯು ಇದೆ, ಹೋಗಾಚೆ ಅಂತ ಹೇಳಿ ಗಟ್ಟಿಯಾಗಿ ಶಾಪವನ್ನು ಕೊಟ್ಟು ಬಿಡ್ತಾರೆ. ಆಗ ದುರ್ಯೋಧನ ಅಲ್ಲಿಂದ ಎದ್ದವನೇನೆ
ತಸ್ಮಾದ್ ಅನುಜೇ ರಮಾತ್ಯೆ ನಿಯಂತು ಮೀಶಂ. ಇನ್ನು ಅಲ್ಲಿಂದ ಎದ್ದು ತಾನೊಂದು ಮೀಟಿಂಗ್ ಕರೀತಾನೆ, 4 ಮಂದಿಯನ್ನು ಕರೆದುಕೊಂಡು ಹೋಗ್ತಾನೆ. ಆ ಮೀಟಿಂಗ್ನಲ್ಲಿ ಏನಾಗತ್ತೆ, ಮುಂದೇನೇನು ರೋಚಕವಾದ ಕಥೆಗಳಿದೆ, ಎಲ್ಲವನ್ನು ಕೂಡ ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.